ಈಗ ಇಬ್ರು ಹೀರೋ, ನೀವಿಬ್ರು ನಾಯಕ ನಟರೇ. ಒಬ್ಬ ನಾಯಕ ನಟ ಅಂದ್ರೆ ನಿಮ್ಮ ಪ್ರಕಾರ ಏನು? ಅದೇನ್ ಕತೆ ಇರುತ್ತೆ ಅದಕ್ಕೆ ನ್ಯಾಯ ಒದಗಿಸೋನೆ, ಕತೆ ತಕ್ಕ ನ್ಯಾಯ ಒದಗಿಸೋ ನಾಯಕ ನಟ ಅಷ್ಟೇ. ಆನ್ ಸ್ಕ್ರೀನ್, ಹಾ, ಆಫ್ ಸ್ಕ್ರೀನ್ ಬಂದಾಗ ಆಫ್ ಸ್ಕ್ರೀನ್ ನೀವು ಯಾವ ತರ ಬೇಕಾದ್ರೂ ಹೀರೋ ಆಗ್ಬೋದು. ಈಗ ಯಾರ ಲೈಫಲ್ಲಿ ಬೇಕಾದ್ರೂ ಹೀರೋ ಆಗ್ಬೋದು. ಯಾರೋ ಕಷ್ಟಕ್ಕಾಗದು ಇರ್ಬೋದು, ಯಾರೋ ಫ್ರೆಂಡ್ಸಿಗಾಗದು, ಜನನಾಯಕನಾಗೂ ಇರ್ಬೋದು. ಜನನಾಯಕ ಇಲ್ಲ. ಈಗ ನೀವು ಅವಾಗಲೇ ಮದುವೆ ಅಂತಿದ್ರ, ಮದುವೆ ಆದರೆ ಹೆಂಡತಿಗೆ ಒಳ್ಳೆ ಗಂಡನಾಗಿ ಹೀರೋ ಆಗ್ಬೋದು. ಅದಾದಮೇಲೆ ಅಪ್ಪನಿಗೆ ಒಳ್ಳೆ ಮಕ್ಕಳಾಗಿ ಆಗ್ಬೋದು, ಅಮ್ಮನಿಗೆ ಒಳ್ಳೆ ಮಗನಾಗಿ, ತಂದೆಗೆ ಒಳ್ಳೆ ಇದಾಗಿ, ತಂಗಿಗೆ ಒಳ್ಳೆ ಅಣ್ಣನಾಗಿ, ಹೆಂಗೆ ಬೇಕಾದರೂ ರಿಯಲ್ ಲೈಫಲ್ಲಿ ನಾಯಕನಾಗಿ ಇರ್ಬೋದು. ಬಟ್ ತುಂಬ ಕಷ್ಟ ರಿಯಲ್ ಲೈಫಲ್ಲಿ ನಾಯಕನಾಗಿ. ರಿಯಲ್ ಲೈಫ್ ಆಯ್ತು. ಬಟ್ ಈಗ ನಿಮ್ಮನ್ನ ಆನ್ ಸ್ಕ್ರೀನ್ ಹೀರೋ ಅಂತ ನೋಡಿದಾಗ ನಿಮ್ಮನ್ನ ಫಾಲೋ ಮಾಡೋ ಅಭಿಮಾನಿಗಳು ಇರ್ತಾರಲ್ಲ, ಈಗ ಅದೊಂದು ಜವಾಬ್ದಾರಿ ಬೆಂದ್ಮೇಲೆ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ದು ಏನ್ ಡಿಸಿಷನ್ಸ್ ತಗೊಂಡ್ರು, ನಿಮ್ ಪರ್ಸನಲ್ ಲೈಫು ಅಥವಾ ಪ್ರೊಫೆಷನಲ್ ಲೈಫ್ ನಿಭಾಯಿಸುವಾಗ ಒಂದು ಕಷ್ಟ ಅನ್ಸುತ್ತಾ ಅದು ಅಂತ? ಇವರೆಲ್ಲ ಬರ್ತಾನೆ ಹೀರೋ ಆಗಿ ಬಂದಿದ್ದಾರೆ. ಸೊ ಇಲ್ಲೊಂಚೂರು ಡಿಫ್ರೆನ್ಸ್. ಚಿಕ್ಕಣ್ಣ ಒಂದಷ್ಟು ವರ್ಷ ಆದ್ಮೇಲೆ ಈಗ ಅವ್ರು ಹೇಳ್ತಾರೆ ನಾವು 4 ಪಿಕ್ಚರ್ ಮಾಡೋ, ಅವ್ರ ಎಷ್ಟು ಪಿಕ್ಚರ್ ಮಾಡೋರು ಹೇಳಿ? ಅಲ್ಲಿ ನೋಡ್ರೆ ಅವರೇ ಸೀನಿಯರ್. ಬಟ್ ಸ್ಟಿಲ್ ಆ ತರದ್ ಏನ್ ಮೇಜರ್ ಚೇಂಜಸ್ ಇಲ್ಲ ಮೇಡಮ್. ಬಟ್ ಏನು ಅಂದ್ರೆ ಅಲ್ಲಂದ್ರೆ ಒಂದು ಕ್ಯಾರೆಕ್ಟರ್ ಮಾಡ್ತಿರಲ್ಲ ಚಿಕ್ಕೂರ ಮುಂಚೆ, ಹಿಂಗೋಗಿ ಹಿಂಗ್ ಬಂದ್ಬಿಡೋರು. ಬಟ್ ಈ ಇಡೀ ಸಿನಿಮಾ ಜವಾಬ್ದಾರಿ ಅವ್ರ ಮೇಲೆ ಐತಲ್ವಾ. ಚಿಕ್ಕಬ್ರು ಅಂತ ಕರೀತಾರೆ, ಚಿಕ್ಕಬ್ರು ಅಂತಾನೆ ಕರೀತಾರೆ ಅವಾಗಿಂದ ಚಿಕ್ಕಬ್ರು ಅಂತ. ನೀವೇನೋ ಹೇಳಕ್ ಬಂದ್ರಿ, ಆ ಡಿಫ್ರೆನ್ಸ್ ಇದೆ ಅಂತ. ಅವಾಗ ಇದೆ ಅಲ್ವಾ, ಇವ್ರುಗಳಿಗೆ ಗೊತ್ತಾಗಲ್ಲ. ಬಂದಿದೆ ಹೀರೋ ಆಗಲ್ಲ. ಮೊದಲನೇ ಪಿಕ್ಚರ್ ಇಂದಾನೇ ಆ ಜವಾಬ್ದಾರಿ, ಇಲ್ಲ ಈ ಸಿನಿಮಾ ನಮ್ಗೆ ಗೆಲ್ಬೇಕು, ನಮ್ಗೆ ಅಭಿಮಾನಿಗಳಾಗ್ಬೇಕು, ಅದು ಆ ಥರದ್ದು ಇರುತ್ತೆ. ನಂದೇನಾದ್ರು ನನ್ಗೆ ಯಾರ್ ಪಿಕ್ಚರ್ಗೆ ಬಂದ್ರು ನಂಗೆ ವಿಜಲ್ ಹೊಡಿಯೋರು. ನಾವು ಈಗ ನಿಮ್ ಡೈಲಾಗ್ ಯಾವ ಹೀರೋ ಜೊತೆ ಮಾಡಿದ್ರು ನನಗೇನು ಟೆನ್ಷನ್ ಇಲ್ಲ. ಈ ಜನ ಕರ್ಸೋ ಜವಾಬ್ದಾರಿ ಯಾರು? ಹೀರೋದು. ನಮ್ಗೆ ನಿನ್ ನೋಡಕ್ ಬಂದ್ ನನಗೆ ವಿಜಲ್ ಹೊಡಿತಾರ, ನನ್ಗೇನಾಗಬೇಕು, ನಮ್ ಪಾಡಿಗೆ ನಾವ್ ಆರಾಮಾಗಿದ್ದು ಜಾಲಿ ಮಾಡ್ಕೊಂಡು ಅಯ್ಯೋ ಭಗವಂತ ಯಾವ ಲೆವೆಲ್ಗೆ ಅಂದ್ರೆ ನಂದು ಈಗ ಉಪಾಧ್ಯಕ್ಷ ಟೈಮಲ್ಲಿ ನಾವು ನೋಡಿದ್ವಿ. ಚಿಕ್ಕಣ್ಣ ಒದ್ದಾಡಿದ್ದು ಸ್ಟ್ರೆಸ್ ಆಕ್ಚುಲಿ ಹೆಗ್ಲ ಮೇಲೆ ಹಾಕೊಂಡ್ರು ಆ ಸಿನಿಮಾನ. ಬಟ್ ಹೆಂಗ್ ಅಲ್ಲ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಹೆಂಗ್ ಮಾಡ್ಬಿಡೋರು ಅಂದ್ರೆ ಪುಣ್ಯಕ್ಕೆ ಈಗ ರಿಲೀಸ್ 15 ದಿನ ಅಂದ್ರೆ ನಿದ್ದೆ ಬಂದಿಲ್ಲ. ನನ್ಗೆ ಏನಂದ್ರೆ ಕೆಲವು ಟೈಮು ಚೆನ್ನಾಗಿದ್ನಲ್ಲ, ಇದ್ ಬೇಕಿತ್ತ ಕನ್ಸಲ್ಲೆಲ್ಲ ಬಂದ್ಬಿಡೋದು. ಮಲ್ಗಿರುವೆ ಥಿಯೇಟ್ರಲ್ಲಿ ಫೋನ್ ಬಂದಿರೋದು, ಯಾರು ಇಲ್ವಲ್ಲೋ 4 ಜನ ಅವ್ರ ಒಳಗೆ ಅಂತ ನಾನು ಹಟ್ಟಂತ ಎದ್ಬೋ, ಅಯ್ಯೋ ಹಿಂಗೆಲ್ಲ ಆಗ್ಬಿಟ್ರಿ ಏನ್ ಮಾಡೋದ್ ಗುರು ಅಂತ. ಓಕೆ, ದೇವ್ರ ದಯಿಂದ ಚೆನ್ನಾಗಾಯ್ತು. ಮಾರ್ನಿಂಗ್ ಶೋ ಎಲ್ಲ ಕಡೆ ಹೌಸ್ಫುಲ್ಲು. ಮಾರ್ನಿಂಗ್ ಶೋ ಒಂದು 60-70% ಏನೋ ಆಗಿತ್ತು. ಮ್ಯಾಟ್ನಿಗೆಲ್ಲ ಫುಲ್ ಹೌಸ್ಫುಲ್ಲು. ಅದು ಇದು ಬಾ ಅಂದ್ಬಿಟ್ಟು ಮನೆಗೆ ಬಂದು ಶುಕ್ರವಾರ ರಿಲೀಸ್ ಆಯ್ತು, ಇನ್ನೇನು ಬಿಡುಗರು ಅಂತ. ಮತ್ತು ಫೋನ್ ರಿಲೀಸ್ ದಿನ ಅಲ್ವಾ ಬಂದಿದ್ದಾರೆ, ನಾಳೆ ನಾಡಿದ್ದು ವೀಕೆಂಡ್ ಜನ ಬಂದ್ರೇನೆ ಸಿನಿಮಾಗೆಲ್ಲದು. ತಿರ್ಗಾ ನಿದ್ದೆ ಬರ್ತಾ ಇಲ್ಲ, ಅಯ್ಯೋ ಶನಿವಾರ ಭಾನುವಾರ ಅಂತಲ್ಲಪ್ಪ ಅಂತ. ಶನಿವಾರ ಭಾನುವಾರ ಇನ್ನೂ ಚೆನ್ನಾಗೋಯ್ತು, ವೀಕೆಂಡ್ ಅಲ್ವಾ ಬಂದಿದ್ದಾರೆ ಮಂಡೆಯಿಂದ, ಅಯ್ಯೋ ಬಿಡ್ರೋ ಇನ್ನು ಎಷ್ಟು ದಿನ ಅಂತ. ನನ್ಗನ್ಸ್ಬಿಡ್ತು ಇಷ್ಟೊಂದು ಕಷ್ಟನ ಅಂದ್ರೆ ನಾವು ಆಮೇಲೆ ಸುತ್ತಮುತ್ತ ಇರೋ ವಾಯ್ಸಸ್ ನಾಯ್ಸಸ್. ನಾನು ಎಂತ ಹೆಂಗೆಲ್ಲ ಶೂಟಿಂಗ್ ಹೋಗಿದ್ದೀನಿ. ನಾವು ನೈಟ್ ಅವಾಗ 2-3 ಮಾಡ್ತಿದ್ದೆ. ಯಾವ್ದೋ ಒಂದು ಮುಗಿಸ್ಕೊಂಡು ಒಂದು 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ಬಂದ್ರೆ 1 ಅವರ್ ಹಂಗೆ ಮಲ್ಕೊಂಡು ತಿರ್ಗಾ ಸ್ನಾನ ಮಾಡ್ಕೊಂಡು ಎದ್ದೋಗ್ತಿದ್ದೆ. ಒಬ್ಬ ಕ್ಯಾಮ್ರಾಮನ್ ಫೇಸು ಡಲ್ ಇದೆಯಲ್ಲ, ಅದಿದೆಯಲ್ಲ, ಒಬ್ರು ಕೇಳಿಲ್ಲ ನಾನು ಇದುವರೆಗೂ. 200 ಪಿಕ್ಚರಲ್ಲಿ ಕೇಳಿದ್ರೆ ಹಿಸ್ಟ್ರಿನೇ ಇಲ್ಲ. ಸೂಪರ್ ಅಂತ ಎಷ್ಟೊಕ್ಕೆ ಮೇಕಪ್ ಆಗ್ತಾ ಹೋಗಿದ್ದೀನಿ. ಓಕೆ ಏನಂದ್ರೆ ಸೂಪರ್ ಅಂತ. ಈಗ ಅದೇನೋ ಒಂಚೂರು ಟೆನ್ಷನ್ ಇದ್ದಾಗಿದೆ, ಕಣ್ಣು ಊದ್ಕೊಂಡಿದೆ, ಫೇಸ್ ಮೇಂಟೈನ್ ಮಾಡ್ರಿ, ಅದ್ ಮಾಡ್ರಿ. ಇದು ಯಾವ್ದೋ ಗುರು ಕರ್ಮ ಇದು. ಕಣ್ಣಿಲ್ ಡಾರ್ಕ್ ಸರ್ಕಲ್ ಆಗಂಗಿಲ್ಲ, ಡಲ್ ಆಗಂಗಿಲ್ಲ. ಈಗ ಗೊತ್ತಾಯ್ತಾ ಆಕ್ಟ್ ಮಾಡೋದು ಹಿಂಗಲ್ಲ, ಹಿಂಗ್ ಮಾಡ್ರಿ ಅಂದ್ರೆ ಮಾಡ್ಬೋದು. ಇದನ್ನೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದೆಲ್ಲ ಆದ್ಮೇಲೆ ಈ ಟೆನ್ಷನ್ಗಳು ಬೇರೆ ಅಲ್ಲ, ಗೆಲ್ಲೇಬೇಕು. ಸಿನಿಮಾ ಮಾಡೋದು ಒಂದ್ ಕಡೆ ಟೆನ್ಷನ್ ಆದ್ರೆ, ಸಿನಿಮಾ ಆದ್ಮೇಲೆ ಅದನ್ನ ಹೊತ್ಕೊಂಡು ತಲುಪ್ಸೋದಿದೆಯಲ್ಲ ಆ ಪ್ರಮೋಷನ್ ಟೈಮ್. ಈಗ ನೋಡ್ರಿ ಎಲ್ಲ ಈಗ ನಾವು ಚೆನ್ನಾಗಿ ಮಾಡಿರ್ತೀವಿ, ಹಂತದವರೆಗೂ ಈಗ ಸಿನಿಮಾ ಆಗೋದು ಒಬ್ರಿಂದ ಅಲ್ಲ ಅನ್ನೋದು ನಾವು ತುಂಬಾ ಕಡೆ ಮಾತಾಡ್ತೀವಿ, ಟೆಕ್ನಿಷಿಯನ್ಸ್ ಅಲ್ಲ. ಬಟ್ ಸತ್ಯನೂ ಕೂಡ. ಆದ್ರೆ ಸಿನಿಮಾ ಚೆನ್ನಾಗ್ ಆಗಿಲ್ಲ ಅಂತ ತಕ್ಷಣ ಫಸ್ಟ್
ಹೀರೋ ಹತ್ರನೇ ಬರುತ್ತೆ ಅದು ಬ್ಲೇಮ್ ಅಂತ ಬಂದಾಗ ಅದು ತುಂಬಾ ಅನ್ಫೇರ್ ಹೀರೋ ಅನ್ನೋದಕ್ಕಿಂತ ಈಗ ನಮ್ಗಳಿಗೆ ಹಂಗ ಅನ್ಸುತ್ತೆ, ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಪರ್ಸನಲ್ ಆಗಿ ಎಲ್ರಿಗೂ ಹೋಗುತ್ತೆ ಅದನ್ನು, ಬಟ್ ಯಾರು ಶೇರ್ ಮಾಡ್ಕೊಳಲ್ಲ ಅಷ್ಟೇ. ಎಲ್ರ ಕೆರಿಯರ್ಗೂ ಎಫೆಕ್ಟೇ. ಈಗ ಒಬ್ಬ ಡೈರೆಕ್ಟ್ರು ಅಂದ್ರೂ ಅವ್ನ್ ಲಾಸ್ಟ್ ಪಿಕ್ಚರ್ ಸೋತೈತೆ ನೋಡೋಣ ಇರಪ್ಪ ಅಂತಾರೆ. ಒಂದು ಟೆಕ್ನಿಷಿಯನ್ಗಳಿಗೂ ಅಷ್ಟೇನೆ. ಯಾರಿಗೆ ಆದ್ರೂ ಓಲ್ಡ್ ಸಿನಿಮಾ ಏನಿದೆ ಅದು ಒಬ್ಬರದಲ್ಲ, ಎಲ್ರದೇನೆ ಸಿನಿಮಾ ಆಗೋದು. ಬಟ್ ಒಂದು ಸಿನಿಮಾ ಗೆದ್ರೇನೆ ಎಲ್ರಿಗೂ ಚೆನ್ನಾಗಾಗೋದು. ಪ್ರೊಡ್ಯೂಸರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಎಲ್ರದ್ದು ಒಂದೊಂದು ಲೈಫ್ ಇನ್ನೊಂದೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಸೊ ಫೈನಲಿ ಸಿನಿಮಾ ಗೆಲ್ಲಬೇಕು. ಅದು ಗೆಲ್ಲಬೇಕು ನಾವು ಚೆನ್ನಾಗಿ ಮಾಡಬೇಕು. ಜನರು ಯಾವತ್ತೂ ಚೆನ್ನಾಗಿರೋ ಸಿನಿಮಾನ ಕೈ ಬಿಟ್ಟರೆ ಇತಿಹಾಸ ಇಲ್ಲ, ಎಕ್ಸಾಂಪಲ್ಲೇ ಇಲ್ಲ. ಬಟ್ ನಾವೆಲ್ಲಿ ಅಂದರೆ ಅವ್ರಿಗೆ ತಲುಪ್ಸೋದ್ರಲ್ಲಿ ಸೋತಿರ್ತೀವಿ ನಾವು ಮೋಸ್ಟ್ಲಿ. ಈಗ ಎಷ್ಟೋ ಸಿನಿಮಾಗಳು ಏನಾಗುತ್ತೆ, OTT-ಲೆಲ್ಲ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಚೆನ್ನಾಗಿತ್ತು ಗುರು, ಇದು ಯಾಕೆ ಓಡ್ಲಿಲ್ಲ ಅಂತ ಜನನೇ ಅದು ಗೊತ್ತಿರಲ್ಲ. ನಾವು ಫೇಲ್ಯೂರ್ ಆಗಿರ್ತೀವಿ, ಅವ್ರಿಗೆ ರೀಚ್ ಮಾಡ್ಸಿರಲ್ಲ. ಈಗ ನಮ್ ಸುತ್ತಮುತ್ತಲು ಇರೋರು ಚೆನ್ನಾಗಿದೆ ಸಿಕ್ತು ಅಂತ ಇನ್ಫಾರ್ಮೇಶನ್ ಮಾತಾಡ್ತಿದ್ರೆ ನಾವು ಅದನ್ನೇ ಇಡೀ ಕರ್ನಾಟಕಕ್ಕೆ ಅನ್ಕೋತೀವಿ. ಅದ್ ಪ್ರಮೋಷನ್ ವಿಷಯದಲ್ಲಿ ಅದು ತುಂಬಾ ಆಗುತ್ತೆ. ಆಕ್ಚುಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು, ಅಲ್ಲಿವರೆಗೂ ತಲುಪ್ತಾ ಅನ್ಕೋಬೇಕು ನೀವು. ಅದು ಗೊತ್ತಿರಲ್ಲ ನಮ್ಗೆ. ಅದು ಆಕ್ಚುಲ್ ಆಗಿ ಅದೇ ಆಗೋದು. ಈಗ ನಮ್ ಸರ್ಕಲ್, ಫ್ರೆಂಡ್ ಸರ್ಕಲ್, ಅವ್ರು ಇವ್ರು ಅದು ಇದು ಕಳಿಸ್ತಿರ್ತಾರಲ್ಲ, ಎಲ್ರಿಗೂ ರೀಚ್ ಆಗಿದೆ ಬಿಡು, ಸೂಪರ್ ಪ್ರಮೋಷನ್ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಬಟ್ ಅದ್ರಿಂದ ಆಮೇಲೆ ಹಿಂಗೆ ನಾವು ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ಪ್ರಮೋಟ್ ಮಾಡೋದು ಒಂದಾದ್ರೆ, ಸಾಂಗು ತುಂಬಾ ದೊಡ್ಡ ಇನ್ವಿಟೇಷನ್ ಸಿನಿಮಾಗೆ. ಸೊ ಈಗ ವಾಮನಾಗ ಒಂದು ಪ್ಲಸ್ ಏನಂದ್ರೆ, ನಮಗೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ. ಸೊ ಈಸಿಲಿ ಹಂಗೊಂದು ಸಾಂಗ್ ಗೆದ್ದಾಗ ಎಲ್ರು ಇದು ವಾಮನ ಪಿಕ್ಚರ್ದಲ್ವಾ ಅನ್ಕೊಂಡು 100% ನೋಡ್ಬೇಕು ಅನ್ನೋರು 100% ನೋಡ್ತಾರೆ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಆಮೇಲೆ ಡಿಸೈಡ್ ಮಾಡೋದು. ಈ ಸಿನಿಮಾ ಹೋಗೋಣ ಗುರು, ಸಿನಿಮಾ ಪ್ರೇಮಿಗಳಿದಾರಲ್ಲ ಬಂದ್ ನೋಡ್ತಾರೆ. ಅವ್ರು ನೋಡಿದ್ಮೇಲೆ ನೋಡಿದ್ಮೇಲೆ ಅವ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ರಿಲೀಸೇ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಇದಂಗ ಆಗಿಲ್ಲ ಎಲ್ಲ ಕಡೆ. ಈಗ ಮೊನ್ನೆ ಹುಬ್ಳಿಲ್ಲ ಇವೆಂಟ್ ಆಯ್ತು, ಮೈಸೂರಲ್ಲಿ ಆಯ್ತು, ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಆಯ್ತು. ಕೇಳಿ ತಿಳ್ಕೊತಾ ಇದಾರೆ ಡೇಟ್ ನ, ಯಾವತ್ತು ವಾಮನ ರಿಲೀಸು ಅಂತ. ಅದಕ್ಕೆ ಸುಮಾರು ರೀಸನ್ಗಳಿದಾವೆ. ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತದೆ, ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅನ್ನೋದು. ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಅದ್ ನೋಡಿದೀರಾ ಸ್ಟೆಪ್ಸ್ ಎಲ್ಲ ಕ್ಯೂಟ್ ಆಗಿ? ನನ್ ಸಿನಿಮಾದಲ್ಲಿ ಒಂದ್ ಆತರ ಸ್ಟೆಪ್ ಇರ್ಬೇಕು ಅಂತ ಅನ್ಸಿತ್ತ ಚಿಕ್ಕಣ್ಣಂಗೆ. ಅದಕ್ಕೆ ಬಂದಿದೆ. ಆನ್ ಸ್ಕ್ರೀನು ಪರ್ಫಾರ್ಮೆನ್ಸು ಅದ್ಭುತ, ಈಸಿ ನಿಮಗೆ. ಆನ್ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್. ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ಮಿಬ್ರಿಗೂ ಕಷ್ಟ ಆಗುತ್ತೆ, ಇಷ್ಟ ಆಗುತ್ತೆ? ನಂಗೂ ಕಷ್ಟ. ಏನೋ ಗೊತ್ತಿಲ್ಲ, ಅಲ್ಲೊಂಥರ ಅಯ್ಯಯ್ಯೋ ಮುಗ್ದ್ರೆ ಸಾಕು. ಒಂದು ಹಗ್ ಮಾಡೋದ್ ಸೀನ್ ಒಂದಿತ್ತು ಉಪಾಧ್ಯಕ್ಷದಲ್ಲಿ, ಹತ್ತತ್ರ ಒಂದು 15 ಟೇಕೇನೋ ಆಯ್ತು. ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ, ಹಿಂಗೇನು ಹಿಂಗ್ ಬಂದು ಹಗ್ ಮಾಡ್ಬೇಕಂತೆ. ನಾನು ಅವಾಗ ರವಿ ಸರ್ಗೆ ಕೈ ಮುಗಿದು, ಅಬ್ಬಾ ನಿಜವಾಗ್ಲೂ ಅಲ್ಲ ಸೀರಿಯಸ್ಲಿ 100% ಹೆಂಗ್ ಸಾಧ್ಯ? ನಾವು ನಂಗೆ ಆಮೇಲೆ ಅನಿಸ್ತು, ಆಮೇಲೆ ನಾವೇನು ಸೂಪರ್ ಅಲ್ವಾ ಅನ್ಕೊಂಡಿದ್ದೆ. ಮಾಡ್ಬೇಕಾದ್ರೆ ಗೊತ್ತಾಗಿರುತ್ತಲ್ಲ ಕಷ್ಟ. ಅದು ಸಪ್ರೇಟ್ ಕಲೆನೇ ಅದು, ಬಿಡ್ರಿ ಅದು ಒಂಚೂರು ಕಷ್ಟ. ಬಟ್ ಮಾಡ್ಲೇಬೇಕು, ನೋ ಆಪ್ಷನ್. ಕ್ಯಾಮ್ರಾಸ್ ಇರುತ್ತೆ, ನಾವು ಮಾಡಿದ್ರೆ ಏನಾಗುತ್ತೆ, ಇವ್ನು ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡುತ್ತೆ. ಅದೊಂದೊಂದು ಕಲಿಬೇಕು. ಇವ್ರೇನೋ ಅದ್ ನಿಜ ಎಲ್ಲದಕ್ಕೂ ಸೇರಿಸ್ತಾರೆ. ನಾವು ಆರಾಮಾಗಿ ಮಾಡ್ಬಿಡ್ತೀವಿ. ಮಾಸು ಆಕ್ಷನ್ಸ್ ಇದೆಲ್ಲ ಅಂದ್ರೆ ಏನೋ ಒಂಥರ ಬೇರೆ ಥರ ಅದು ಆರಾಮಾಗಿ ಮಾಡ್ಬಿಡ್ತೀವಿ. ಬಟ್ ಇದು ಈ ರೊಮ್ಯಾನ್ಸು ಇದು ಅಂತ ಬಂದಾಗ, ಅದೇ ಚಿಕ್ಕಬ್ರು ಹೇಳ್ದಂಗೆ ಸ್ವಲ್ಪ ಹಗ್ ಮಾಡೋಕ್ಕೂ ಒಂದೊಂದ್ಸತಿ ಏನು ಅನ್ಕೊಂಡ್ಬಿಡ್ತಾರಪ್ಪ, ನಾವೇನೋ ಬೇರೆ ಥರ ಆಗ್ಬಿಡು. ಅದು ಮೈಂಡಲ್ಲಿ ಇದ್ದೇ ಓಡ್ತಾ ಇರುತ್ತೆ. ಸುಮ್ಮನೆ ನಾವು ಎಷ್ಟೇ ತೆಗಿಯೋಕೆ ಅದು ಆಗಲ್ಲ. ಸೊ ಅದಕ್ಕೆ ಒಂಚೂರು ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಬಟ್ ಹಂಗಂತ ಏನು ಮಾಡಿದೆ ಅಂತ ಇಲ್ಲ, ಬಟ್ ಮಾಡಿಸ್ತಾರೆ, ಮಾಡಿದಿಲ್ಲ ಅಂದ್ರೆ ಬಿಡಲ್ಲ, ಮಾಡಲೇಬೇಕಲ್ಲ. ನಂದೇನಿತ್ತು ಈಗ, ನಾನೇನು ಹುಡುಗಿನ ಹಗ್ ಮಾಡಿಲ್ಲ, ಕಿಸ್ ಮಾಡಿಲ್ಲ ಅಂತಿಲ್ಲ. ಒಂದು 200 ಪಿಕ್ಚರಲ್ಲಿ ಒಂದು ಹತ್ತತ್ರ ಚಿಕ್ಕಣಗೂ ಜೋಡಿಗಳಿರೋ 40-50 ಪಿಕ್ಚರಲ್ಲಿ ಇದೆ. ನಾನೇನು ಹುಡುಗಿ ಹಗ್ ಮಾಡಿಲ್ಲ, ಕಿಸ್ ಮಾಡಿದ್ರೆ ಇದೇನು ಹಿಂಗ್ಬಿಟ್ಟು ಆಮೇಲೆ ಪಿಕ್ಚರಲ್ಲಿ ಅಂತ ಹೇಳ್ತಾರಲ್ಲ. 45 ಸಿನಿಮಾದಲ್ಲಿ ಇದೆ. ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ, ಸರ್ ನೀವು ಬಂದು ಅವಳಿಗೆ ಐ ಲವ್ ಯು ಅಂದ್ಬಿಟ್ಟು ಅದು ತಪ್ಕ ಮುತ್ಕೊಡೋಕಂದ್ರೆ ಐ ಲವ್ ಯು ಅಲ್ಲಿ ಏನೋ ಅನ್ನಿಸ್ತಿರ್ಲಿಲ್ಲ. ಇಲ್ಲ
ಫೀಲ್ ಅದು ಯಾವ ಫೀಲ್ ಅಲ್ಲ ಅದು ಕಣ್ಣಲ್ಲಿ ಮೊದಲೇ ಕಣ್ಣು ಒಳಗೋಗ್ಬೇಕು, ಕಣ್ಣಲ್ಲಿ ಕಣ್ಣು ಬೇರೆ ಇಟ್ಟು ನೋಡ್ರಿ ಅಂತಾರೆ. ರೊಮ್ಯಾಂಟಿಕ್ ಸೀನ್ಗಳು ಕಷ್ಟ ಸಿಕ್ಕಾಬಿಟ್ಟೆ ಆ್ಯಕ್ಚುಲಾಗಿ. ಇದ್ರಲ್ಲಿದಾವ ಲಕ್ಷ್ಮೀಪುತ್ರದಲ್ಲಿ? ನಾವು ಅದಕ್ಕೆ ಇದ್ರೂ ಲೈಟ್ ಮಾಡಿ ಅಂತ. ಆದ್ರೆ ಮುದ್ದು ರಾಕ್ಷಸಿ ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು, ಆ ಲೈನು ಪರ್ಟಿಕ್ಯುಲರ್ಲಿ ಒಂದೆರಡು ಲೈನು ತುಂಬಾ ವೈರಲ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅಥವಾ ಪ್ರತಿಯೊಂದು ಹುಡುಗಿರಂತೂ ಪ್ರತಿಯೊಂದು ವಿಡಿಯೋಗೂ ಅದೇ ಸಾಂಗ್. ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮೇಡಮ್, ಆ ವರ್ಡಿಂಗ್ಸ್ ಆಗಿರ್ಬೋದು, ಪದ ಜೋಡಣೆ ಇತ್ತಲ್ಲ. ಈಗಿನ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಬಂದಿದ್ದು ನಮ್ಮ ದರ್ಶನ್ ಸರ್. ಇಲ್ಲ, ಅವ್ರ ಅಣ್ಣನ್ಗೆ ಅದು ಇಷ್ಟ, ಸಾಂಗ್ ಇಷ್ಟ ಅದು ಆಕ್ಚುಲಿ. ಹೌದು, ಅಣ್ಣಂಗೆ ತುಂಬಾ ಇಷ್ಟ ಸಾಂಗ್, ಅದು ಕೇಳ್ತಾ ಇರ್ತಾರೆ. ಅಣ್ಣಂಗೆ ನಾನು ಹೇಳಿದೆ ಈಗ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕಂದ ಅಂತ ಕರ್ದು ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗಿರು, ಸೊ ಆ ವರ್ಡಿಂಗ್ ಇಟ್ಕೊಂಡು ಏನಾರು ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿದ್ರು ನಮ್ಮ ನಿರ್ದೇಶಕರು. ಆ ಮುದ್ದು ಮತ್ತು ಇನ್ನೊಂದು ಏನೇನೋ ಒಂದಿಷ್ಟು ಬರ್ಕೊಂಬಂದಿರು. ನಾವು ಈ ರಾಕ್ಷಸಿ ಏನೈತಲ್ಲ ಇದು ನೋಡಿ ರಜನಿ ಸರ್ನ ಕೇಳಿ ಏನೋ ಮಾಡೋದು ಅಂತ. ಸರ್ ಅವರೇನೋ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲಾನ್ ಮಾಡಿದ್ದು. ಬಟ್ ಅದು ನಮಗೆ ಇಷ್ಟ ಆಗಿತ್ತು. ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸಿ ಅಂತಾರಲ್ಲ ನೋಡ್ರಿ, ಅದು ಬೇರೆ ಥರನೇ ವೈರಲ್ ಆಯಿತು. ನಿರ್ದೇಶಕರು ಶಂಕರ್ ಅವರು ಇಂಡಸ್ಟ್ರಿ ಒಳಗೆ ಒಂದಷ್ಟು ಈಗ ಟೆಕ್ನಿಷಿಯನ್ಸು ಅವ್ರು ಇವರಿಗೆ ಯಾವ ಸಿನಿಮಾ ಇಂಟರ್ವ್ಯೂ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಬಂದಿದ್ದಾಗಿರ್ಬೋದು, ಅಥವಾ ಯಾವ ಸಿನಿಮಾದ್ದು ಕಾರ್ಯಕ್ರಮ ಅಂತ ಕೇಳಿದಾಗ ವಾಮನ ಅಂದ ತಕ್ಷಣ ಡೇ ಒನ್ನಿಂದ ನಾನು ಹೇಳ್ತಾ ಇರೋದು, ಸಖತ್ ಹಾರ್ಡ್ ವರ್ಕಿಂಗ್, ಅಂದ್ರೆ ಒಳ್ಳೆ ಟೆಕ್ನಿಷಿಯನು, ತುಂಬಾ ವರ್ಷದಿಂದ ತುಂಬಾ ಕನ್ಸಿಟ್ಕೊಂಡಿರೋ ಹುಡುಗ ಅಂತ ಒಂದ್ 2-3 ಜನ ನನ್ಗೆ ಹೇಳಿದ್ರು. ಅಲ್ಲಿವರೆಗೂ ಈಗ ನಮ್ಗೆ ಅವ್ರದ್ದು ಬ್ಯಾಕ್ ಸ್ಟೋರಿ ಗೊತ್ತಿರಲ್ಲ ತುಂಬಾ ಜನಕ್ಕೆ. ನೀವು ನೋಡ್ದಂಗೆ ನಿಮ್ ನಿರ್ದೇಶಕ ತುಂಬಾ ಹಾರ್ಡ್ ವರ್ಕಿಂಗು, ಆಮೇಲೆ ಹಸ್ವಿದೆ ಮೇಡಮ್, ಏನೋ ಒಂದು ಸಾಧನೆ ಮಾಡಬೇಕು. ಆ ಮನುಷ್ಯ ಹೆಂಗಂದ್ರೆ ರೈಟಿಂಗು ಮತ್ತೆ ಸಿನಿಮಾ ಅಂತ ಕೂತ್ಬಿಟ್ರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಮರ್ತ್ಬಿಡ್ತಾರೆ ಮನೇಲಿ. ಯಾವ ಮಟ್ಟಕ್ಕೆ ಆ ವ್ಯಕ್ತಿದು ಅಂದ್ರೆ ಅದೆಲ್ಲೂ ಇವತ್ತು ಈಗ ಮುಂದೆ ಹೇಳ್ತೀನಿ, ಅವ್ನಿಗೆ ಒಂಚೂರು ಟೆನ್ಷನ್ ಆದರೆ ತಲೆ ಸುತ್ತ ಬಂದು ಬಿದ್ದಬಿಡ್ತಾನೆ ಅಪ್ಪ. ಆ ಥರ ಸುಮಾರು ಒಂದು 10-15 ಸತಿ ನಮ್ಮ ಸೆಟ್ಟಲ್ಲೇ ಬಿದ್ದುಬಿಟ್ರೆ, ಅಂದರೆ ಟೆನ್ಷನ್, ಅಷ್ಟು ಟೆನ್ಷನ್ ತೊಗೊಂಡು ಸಿನಿಮಾ ಅಂತ ಲೋ ಬಿ ಪಿ ಆಗಿ ತಲೆ ಸುತ್ತ ಬಂದು ಬಿದ್ದೋಗ್ತಾರೆ. ಸೊ ಒಂದು 10-15 ಸತಿ ಅದೇ ಥರ ನಮ್ಮ ಸಿನಿಮಾ ಸೆಟ್ಟಲ್ಲೇ ಆಗಿದೆ. ಸೊ ಅಷ್ಟು ಬರೇ ಸಿನಿಮಾ ಅಪ್ಪ. ಆಮೇಲೆ ಬರವಣಿಗೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಬರೀತಾನೆ ಅಪ್ಪ ಮನುಷ್ಯ ಮಾತ್ರ. ಸೊ ಆ ಬರ್ದಿರೋದನ್ನು ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಎಲ್ಲರ ಕೈಲೂ ಆಗಲ್ಲ ಮೇಡಮ್ ಅದು. ಸೊ ಇನ್ನೊಂದು ಕತೆ ತೊಗೊಂಡು ಇನ್ನೊಬ್ರು ಎಕ್ಸಿಕ್ಯೂಷನ್ ಮಾಡ್ಬೋದು, ಬಟ್ ಅಷ್ಟಕ್ಕಷ್ಟು ಈ ಒಂದು 100 ಆಗೋಕ್ಕಲ್ಲ, ಇಲ್ಲ ಒಂದು 95 ಈ ಥರ ಮಾಡ್ಬೋದು. ಬಟ್ ಕೆಲವ್ರು ಬರವಣಿಗೆ ಜೊತೆ ಎಕ್ಸಿಕ್ಯೂಷನ್ ಇದೆಯಲ್ಲ ತುಂಬ ಕಷ್ಟ. ಅದರಲ್ಲಿ ನಾವು ಡೇ 1 ಶೂಟ್ ಸ್ಟಾರ್ಟ್ ಮಾಡಿದಾಗಿಂದನು ಸ್ಪಾಟಲ್ಲೇ ಕೂತ್ಕೊಂಡು ಬರೆಯೋನು ಮನುಷ್ಯ, ಬರಿತಾನೆ ಇರೋನು, ಏನಾದ್ರು ಬರಿತಾನೆ ಇರೋನು. ಈಗ ಮೊನ್ನೆನೂ ನಮ್ಮ ಇವ್ರು ಕಾಕ್ರೋಚ್ ಸುದ್ದಿ ಹೇಳ್ತಾನೆ, ಕೇಳೋದು ಒಂದು ಡೈಲಾಗ್ ಕೊಟ್ಟರೆ ಅವ್ರಿಗೆ, ಇವಾಗ ನಿಮ್ದು ನೆಕ್ಸ್ಟ್ ಡೈಲಾಗ್ ಏನು ಅಂದರೆ ಅದಕ್ಕೊಂದು 10 ಥರ ಡೈಲಾಗ್ ಬರ್ಕೊಡ್ರು, ನೀವು ಯಾವ್ದು ಬೇಕೋ ನೋಡಿ, ನೀವು ಯಾವ್ದು ಕಂಫರ್ಟಬಲ್ ಅದನ್ನು ಮಾಡಿ ಅಂತ. ಅದ್ರಲ್ಲಿ ಚೂಸ್ ಮಾಡ್ಕೊಂಡು ಆಯಿತು, ನೀವು ನಿಮ್ಗೆ ಅದು ಇಷ್ಟನೇ ಅದೇ ಹೇಳ್ಬಿಡಿ. ಸೊ ಈ ಥರ ಕಂಫರ್ಟಬಲ್ ಮಾಡ್ಬಿಡೋರು ಆರ್ಟಿಸ್ಟ್ಗಳು ಅವರು. ಅಂದ್ರೆ ಆ ಡೈರೆಕ್ಟ್ರು ಕೆಲಸದಿಂದ ಗುರುತಿಸೋದು ಬೇರೆ, ಇಂಡಸ್ಟ್ರಿ ಒಳಗೇನೆ ಅವ್ರ ಜೊತೆ ಇದ್ದವರೆಲ್ಲ ತುಂಬಾ ಜನ ಹೇಳಿದ್ರು. ಅವಾಗ ನಾವು ಹೋಗಿ ವಾಪಸ್ ನೋಡ್ತೀವಿ, ಯಾರು ಇವರು, ಏನ್ ಮಾಡಿದ್ರು ಕೆಲಸ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು. ಆ ತರ ನನಗೆ ತುಂಬಾ ಜನ ಹೇಳಿದ್ರು. ಸಖತ್ ಒಳ್ಳೆ ಕನ್ಸಿಡ್ಕೊಂಡಿರೋ ಹಸುವಿರೋ ಅಂತ ಒಬ್ಬ ವ್ಯಕ್ತಿ. ಅವ್ರಿಗಾದ್ರು ಅಂದ್ರೆ ಹೇಳ್ದವ್ರು ಏನಂದ್ರೆ ಅವ್ರಿಗೋಸ್ಕರ ಸಿನಿಮಾ ಗೆಲ್ಬೇಕು ಅನ್ನೋ ನಾನೇ ಹೇಳ್ತಾರ. ನಾನೇ ಮೊನ್ನೆ ಪ್ರಸನ್ನ ಥಿಯೇಟರ್ ಶೋ ಹೇಳಿದ್ ನಮ್ಗಳಿಗೋಸ್ಕರ ಅಂತ ಬೇಡಪ್ಪ, ಈ ಡೈರೆಕ್ಟರ್ಗೋಸ್ಕರ ಸಿನಿಮಾ ಗೆಲ್ಬೇಕು ಅಂತ. ಇವ್ರಿಬ್ರೇ ನನ್ನ ಇಂಟರ್ವ್ಯೂಲಿ ಜಾಸ್ತಿ ಅಂತ ಅನ್ಕೋತದೆ, ಯಾಕಂದ್ರೆ ಈ ಕಾಂಬಿನೇಷನ್. ಅವ್ರ ಜೊತೆ ಇನ್ನೊಂದು ಗೆಸ್ಟ್ ಎಂಟ್ರಿ ಆಗಿದ್ದಾರೆ. ಯಾರು ಇವ್ರ ಹೆಸರೇನು, ಸ್ವಲ್ಪ ಫಸ್ಟ್ ಟೈಮು ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ಏನ್ ಹೆಸರು ಇವ್ರದ್ದು? ವಿಸ್ಕಿ ಅಂತ ಕರೀತಾರೆ. ಏನ್ ಇಷ್ಟ ಅವನಿಗೆ? ಏನ್ ಇಷ್ಟ ಯೂಶಲಿ ಕ್ಯಾಟ್ಸ್ ನನ್ನ ಜೊತೆ ಜಾಸ್ತಿ ಬಾಂಡಿಂಗ್, ಅದಕ್ಕೆ ಅವ್ರ ವಾಮನ ಇಷ್ಟ. ನನ್ನ ಜೊತೆ ಜಾಸ್ತಿ ಕೂರ್ತಾ ಇಲ್ಲ, ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ, ನೀನು ಹೋಗ ನೀನು. ಓಕೆ, ತುಂಬ ವಿಷಯಗಳು ಮಾತಾಡಿದ್ವಿ ಸಿನಿಮಾ ಬಗ್ಗೆ, ನಿಮ್ಮಿಬ್ರು ಬಾಂಡು, ನೀವು ಫಸ್ಟ್ ಸಿಕ್ಕಿದ್ದು, ಒಂದಷ್ಟು ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಹೀರೋ ಅಂದರೆ ಹೆಂಗಿರಬೇಕು, ಅಥವಾ ನಿಮ್ಮ ಪ್ರಕಾರ ಒಂದು ಡೆಫಿನೇಷನ್ ಆಫ್ ಹೀರೋ ಅಂದರೆ ಏನು ಅನ್ನೋದೆಲ್ಲ ಪ್ರತಿಯೊಂದು ವಿಷಯ ಎಲ್ಲ ಮಾತಾಡಿದಾಗ ಒಂದು ಟಾಪಿಕ್ ನಾನು ಬಿಡೋದಕ್ಕಾಗಲ್ಲ. ನಾನಾಗೆ ಕೇಳದೆ ದರ್ಶನ್ ಸರ್ ಬಗ್ಗೆ ಸುಮಾರು ವಿಷಯ ಮಾತಾಡಿದ್ವಿ, ಬಟ್ ನಾನು ಕೇಳಲೇಬೇಕು ಅನ್ಕೊಂಡು ಬಂದಿರ್ತೀವಿ. ಈಗ ನಿಮ್ಗೆ ಈ ವಾಮನ ಶುರುವಾದಾಗಿಂದನು ಪ್ರಮೋಷನ್ ತುಂಬ ಜನ ಇದ್ರ ರಿಲೇಟೆಡ್ ಕ್ವೆಶನ್ ಕೇಳಿರ್ತಾರೆ. ನನಗೆ ಹಂಗಾರೆ ನಾನೇನು ಕೇಳಲಿ ಅಂದಾಗ ತುಂಬ ವಿಷಯಗಳಿರುತ್ತೆ, ಬಟ್ ಎಲ್ಲವೂ ಇಲ್ಲಿ ಕೇಳೋದಕ್ಕಾಗಲ್ಲ. ನನಗೆ ಈಗ ದರ್ಶನ್ ಸರ್ ಅಂದ ತಕ್ಷಣ ಈಗ ಅಭಿಮಾನಿಗಳು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗಿರ್ಬೋದು, ಅಥವಾ ಅವ್ರ ಸಿನಿಮಾಗಳು ನೋಡಿ ಇಷ್ಟಪಡೋದಾಗಿರ್ಬೋದು, ಅಥವಾ ನಾವು ಜರ್ನಲಿಸ್ಟ್ಗಳು ನೋಡೋದಾಗಿರ್ಬೋದು. ಧನ್ವೀರ್ ನೋಡಿದ ದರ್ಶನ್ ಸರ್ ಅಂದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ವರ್ಷನ್ ಹೇಳಿ ಅಂದರೆ ಧನ್ವೀರ್ ಏನು ಹೇಳ್ತಾರೆ?
ಯಾರಿಗೂ ಗೊತ್ತಿರೋ ಅಂಥದ್ದು ಏನಿಲ್ಲ, ಎಲ್ಲರೂ ನೋಡಿರೋ ಅಂಥದ್ದೇನೆ. ಬಟ್ ನಮ್ಗೆ ಪರ್ಸ್ನಲಾಗಿ ಇಷ್ಟ ಆಗೋದು ದರ್ಶನ ಏನಕ್ಕೆ ಒಂದು ಮೇನ್ ರೀಸನ್ ಆ ವ್ಯಕ್ತಿತ್ವ ಮೇಡಮ್. ಈ ಕೈಗೆ ಕೊಟ್ಟದ್ದು ಈ ಕೈಗೆ ಗೊತ್ತಾಗಲ್ಲ. ಪಕ್ಕದಲ್ಲಿ ನಾವು ಚಿಕ್ಕಬರಲ್ಲಿ ಹೆಂಗೆ ಕೂತಿರ್ತೀವಿ ಅಂದ್ಕೊಳ್ಳಿ, ಇಲ್ಲೇ ಕೂತಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಯಾರಿಗೋ ಒಂದು ಏನೋ ಒಂದು ಸಹಾಯ ಥರ ಮಾಡಿರ್ತಾರೆ ಅಂದ್ಕೊಳ್ಳಿ. ಬಟ್ ನಮಗೆ ಅಲ್ಲಿ ಗೊತ್ತಾಗಿರಲ್ಲ ಏನು ಮಾಡಿರ್ತಾರೆ ಅಂತ. ಬಟ್ ಎಲ್ಲೋ ಒಂದಿನ ಮುಂದಕ್ಕೊಂದಿನ ಅದು ರಿವೀಲ್ ಆಗುತ್ತಲ್ಲ ಈಚೆ ಎಲ್ಲ ಬಂದಾಗ, ಅವನು ನಮ್ಮ ಮುಂದೆ ಹೆಂಗೆ ಏನಾಯಿತು ಅವತ್ತು ಮಾಡಿದ್ರು ಹೆಂಗೆ ಇದು, ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದ್ಸತಿ. ಹೌದಾ, ಅವ್ರು ಯಾರೋ ವ್ಯಕ್ತಿ ಬಂದಲ್ಲ, ಅವ್ನು ಇದನ್ನೇನ ಅಣ್ಣ ಮಾಡಿದ್ದು ನಮ್ಗೆ ಅವಾಗ ಗೊತ್ತಾಗುತ್ತೆ ಹೊರತು ಪಕ್ಕದಲ್ಲಿದ್ದರೂ ನಮ್ಗೆ ಗೊತ್ತಾಗಲ್ಲ. ಸೊ ಆ ಥರ ದಾನ ಧರ್ಮ, ಆಮೇಲೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸೋದು ಮೇಡಮ್. ಬೀಯಿಂಗ್ ಒಬ್ಬ ಸೂಪರ್ ಸ್ಟಾರ್ ಅವರು ಎಲ್ಲರೂ ಅಪ್ಸ್ಕೊಳ್ಳಿ. ಈಗ ನಂದೇ ಆಗಿರ್ಬೋದು, ಚಿಕ್ಕಬರಾಗಿದ್ದು ನಮ್ಮ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಸುಲಭವಾಗಿ ಬರಲ್ವಲ್ಲ ಮೇಡಮ್. ತಾನಾಯಿತು ತನ್ನ ಮನೆ ಆಯಿತು ಅಂತ ನೋಡ್ಕೊಂಡಿರೋದೇ ಜಾಸ್ತಿ ಇವತ್ತು ಈಗಿನ ಸಿಚುವೇಶನ್ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ನಮ್ಮ ಜೊತೆ ಇರೋರು ಬೆಳೀಲಿ, ಅವರು ಚೆನ್ನಾಗಾಗಲಿ, ಅವರು ಚೆನ್ನಾಗಿ ಇದಿದೆಯಲ್ಲ ಆ ಗುಣ, ಅದೇ ನಮ್ಗೆ ತುಂಬ ಇಷ್ಟ. ಆಮೇಲೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ಚಿಕ್ಕನವ್ರಿಗೂ ದರ್ಶನ್ ಸರ್ ಅಂದರೆ ಅದು ಅಗಾಧವಾದ ಪ್ರೀತಿ. ಈಗ ಧನ್ವೀರ್ ಅವ್ರು ನೋಡೋ ರೀತಿನೇ ಬೇರೆ. ಪ್ರೀತಿ ಅನ್ನೋದಕ್ಕಿಂತ ಪೂಜಿಸ್ತೀರಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಒನ್ ಸೈಡೆಡ್ ಆಗಕ್ಕೆ ಸಾಧ್ಯ ಇಲ್ಲ ಇದು. ಖಂಡಿತ ಆ ಕಡೆಯಿಂದ ಏನೋ ಒಂದು ಇರ್ಬೇಕಲ್ವಾ, ಅದಕ್ಕೆ ಅಲ್ವಾ ಇವ್ರು ಇಷ್ಟೊಂದು ಪ್ರೀತಿ ಮಾಡೋದು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಚಿಕ್ಕಣ್ಣ? ಇಲ್ಲ, ಅದೇನಂದ್ರೆ ಯಾರೇ ಆದ್ರೂ ಅಷ್ಟೇ. ಈಗ ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ರಿ, ಆಪೋಸಿಟ್ ಅವ್ನು ಏನಂತಾನೆ, ನಿನ್ನ ಹತ್ರ ದುಡ್ಡು ನಿಮ್ಮ ಮನೆಗೆ ಗುರು, ನಿಮ್ಮ ಹತ್ರ ಆ್ಯಟಿಟ್ಯೂಡ್ ಇದೆ ಅನ್ಕೊಳ್ರಿ, ಇದು ನೀನು ಇಟ್ಕೊ ನನಗೇನು. ಇವತ್ತು ಯಾರಿಗೂ ಕೇರ್ ಮಾಡಲ್ಲ. ನೀನು ದೊಡ್ಡವನಾದ್ರೆ ನಿನಗೆ, ನನ್ನ ಮನೆಗೆ ನಾನು ದೊಡ್ಡವನು ಅಂತಲೇ ಇರ್ತಾರೆ. ಬಟ್ ಅದೆಲ್ಲ ಮೀರಿ ಒಂದು ವ್ಯಕ್ತಿನ ಪ್ರೀತಿ ಮಾಡಬೇಕು ಅಂದರೆ ಅದು ಆ ಒಂದು ಒಳ್ಳೆ ಮನಸ್ಸು, ಅವ್ರು ತೋರಿಸೋ ಪ್ರೀತಿಯಿಂದ ಅಷ್ಟೇ. ನಾವು ಈಗ ಸಿನಿಮಾ ಪ್ರಮೋಷನ್ಸ್ ಅದು ಇದು ಎಲ್ಲನೂ ಬಿಟ್ಟರೆ ನೀವು ಎಷ್ಟೋ ಸಲ ಊಟ ಹಾಕಿದ್ದಾರೆ ನಮಗೆ. ಸೊ ನಿಮಗೆ ಮನೆಗೆ ಬಂದವ್ರು ಊಟ ಕೊಡೋದು ಬೇರೆ, ಯಾರೇ ಬಂದರೂ ಮನೆಗೆ. ಬಟ್ ಆ ಪ್ರೀತಿಯಿಂದ ಕೊಡೋದಿದೆಯಲ್ಲ, ಏನೋ ನಾವು ನಮ್ಮ ಮನೇಲೇ ತಿಂತಿದ್ದೀವಿ ಏನೋ, ನಮಗೇನೋ ಬೇರೆಯವ್ರ ಮನೇಲಿ ಇದ್ದೀವಿ ಅಂತ ಫೀಲೇ ಆಗಲ್ಲ. ನಾವು ದರ್ಶನ್ ಸರ್ ಮನೇಲಿ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮನೆಯವ್ರ ಥರ ನೋಡ್ಕೊಂತಾರೆ. ಅಕ್ಕನೂ ಅಷ್ಟೇ ಆ ವಿಚಾರದಲ್ಲಿ. ನೀವು ಎಷ್ಟೊತ್ತೇ ಆಗಲಿ ಮೇಡಮ್, ನಾವೀಗ ಭೇಟಿ ಮಾಡೋಕೆ ಹೋದಾಗ ಅಣ್ಣನ ಮನೇಲಿ ಇದ್ದಾಗ ಎಷ್ಟೊತ್ತೇ ರಾತ್ರಿ ಆಗಲಿ ಹೊಟ್ಟೆ ತುಂಬ ಊಟ ಬಡಿಸೇ ಕಳಿಸ್ತಾರೆ ಅವರು. ಎಷ್ಟೇ ರಾತ್ರಿ ಆಗಿರ್ಬೋದು, ಹೊಟ್ಟೆ ತುಂಬ ತಿನ್ನಿ ಏನಿರುತ್ತೋ ಅಂದರೆ ಇದು ಆ ಥರದ ಏನು ಮಾಡಲ್ಲ ಪಾಪ, ಭೇದ ಅವ್ರಿಗೆ ಇದು ಎಲ್ಲರಿಗೂ ಒಂದೇ. ಎಷ್ಟೊತ್ತಾಗಲಿ ಹೊಟ್ಟೆ ತುಂಬ ಊಟ ಮಾಡಿಸೇ ಕಳಿಸ್ತಾರೆ. ಸೊ ಅಣ್ಣ ಆಗಲಿ ಅಕ್ಕಾಗಲಿ ನಮ್ಗೆ ಅದೊಂಥರ ಅದೇನೋ ಪ್ರೀತಿ. ನಮಗೆ ಅವ್ರು ನೋಡ್ಕೊಳ್ಳೋ ರೀತಿ ಇರುತ್ತಲ್ಲ, ನಮ್ಮನ್ನೆಲ್ಲ ಹಾಸ್ಪಿಟಾಲಿಟಿ ಮಾಡೋದಾಗಿರ್ಬೋದು. ನಾವು ಏನೋ ಅಲ್ಲ ಅವ್ರ ಮುಂದೆ, ನಮ್ಗೆ ಯಾಕೆ ಪ್ರೀತಿ ತೋರಿಸ್ಬೇಕು? ಅವ್ರು ಇರೋ ಬೇರೆ ಲೆವೆಲಲ್ಲೇ ಇದ್ದಾರೆ. ಬಟ್ ನಾವು ಹೋದಾಗ ಅದು ತೋರಿಸೋ ಪ್ರೀತಿ ಇದೆಯಲ್ಲ, ಅದೇ ಸಾಕು ಮೇಡಮ್ ಒಬ್ಬ ಮನುಷ್ಯನ ಇದು ಮಾಡೋಕ್ಕೆ, ಇನ್ನೇನು ಬೇಡ. ಆಮೇಲೆ ಇನ್ನೂ ಒಂದು ಏನಂದರೆ, ಈಗ ಇವರು ಕ್ಲೋಸು, ನಾನು ಕ್ಲೋಸು, ಹಿಂಗೆ ಕ್ಲೋಸ್ ಸರ್ಕಲ್ಗೆ ಅಷ್ಟೇ ಅಲ್ಲ. ಈಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರಲ್ಲ ಸುಮಾರು ಹೇಳೋರಲ್ಲ, ಅವ್ರು ಯಾವುದಾದ್ರು ಸಿನಿಮಾಗಳು ನೋಡಿರ್ತಾರೆ. ಇದರಲ್ಲಿ ಯಾರೋ ಈ ಹುಡುಗ ಇವ್ನು ಸಖತ್ತಾಗಿ ಮಾಡೋನೆ, ಇವ್ನಿಗೇನಾದರೂ ಮಾಡಬೇಕು, ಇದರಲ್ಲಿ ಇವ್ನ ಕ್ಯಾರೆಕ್ಟ್ರ್ ಇಷ್ಟ ಆಯಿತು. ಯಾರು ಈ ಸಿನಿಮಾದಲ್ಲಿ ಯಾರೇ ಆದ್ರೂ ಯಾವುದಾದ್ರೂ ಅವ್ನಿಗೆ ಚೆನ್ನಾಗಿ ಮಾಡಿದ್ದವ್ನು ಏನಾದರೂ ಮಾಡಿದ್ರೆ ಅವ್ನು ಗುರುತಿಸೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಈ ಥರದ ವ್ಯಕ್ತಿತ್ವನು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಜೊತೆಗಿದ್ದವ್ರಿಗೆ ಅಂತ ಅಲ್ಲ, ಯಾರೇ ಆದರೂ ಅವ್ರಲ್ಲಿ ಏನಾದರೂ ಒಂದು ಕಲೆ ಇದೆ ಅಂದರೆ ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡೋಂಥ ತುಂಬ ಒಳ್ಳೆ ವ್ಯಕ್ತಿತ್ವ ಇದೆ. ನನಗೆ ಅವ್ರ ಸಿನಿಮಾ ಇಂಟರ್ವ್ಯೂಸ್ ಅಲ್ಲದೆ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಎಸ್ಪೆಷಲಿ ನಾನು ಹೀರೋಯಿನ್ ಅವ್ರನ್ನೆಲ್ಲ ಬಿಟ್ಬಿಡೋಣ, ನಾನು ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರಗಳ ಹತ್ರ ಮಾತಾಡಿದಾಗ ಒಂದು ಬ್ರೈಟಾಗಿ ಒಂದು ಹಿಂಗೆ ಕಣ್ಣು ಅರಳುತ್ತೆ. ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ತುಂಬ ಜನ, ಎಸ್ಪೆಷಲಿ ಕಾಮಿಡಿಯನ್ಸ್ ಆಗಿರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಅವರೆಲ್ಲ ಹೇಳೋದು ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಸೆಟ್ಟಲ್ಲಿ. ದರ್ಶನ್ ಸರ್ ಅಂದರೆ ನಾವು ದರ್ಶನ್ ಸರ್ ಅನ್ಕೊಂಡು ಹೋಗಿರ್ತಿದ್ವಿ, ಬಟ್ ಒಂದ್ಸಲ ಎಂಟ್ರಿ ಆದ ತಕ್ಷಣ ಅವ್ರ ಸಿನಿಮಾಗೆ ಒಂದೇ ಫ್ಯಾಮಿಲಿ ಆಗಿ ಹೋಗ್ಬಿಟ್ವಿ, ಈ ಥರದ್ದು ಮಾತಾಡ್ತಿದ್ದು. ಅಂದರೆ ಆ ಚಿತ್ರರಂಗ ಅಂದರೆ ನಾವೆಲ್ಲ ಒಂದೇ ಕುಟುಂಬ ಅನ್ನೋದು ಅವ್ರಿಗೆ ಅವಾಗಿಂದನೂ ಆ ಥರದ್ದು ಒಂದಷ್ಟು ಅವ್ರ ಬಗ್ಗೆ ಕೇಳ್ಪಟ್ಟಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ನೀವೆಲ್ಲ ತುಂಬ ಹತ್ರದಿಂದ ಆಗಿರೋದ್ರಿಂದ ಅದಕ್ಕೆ ನಾನು ಕೇಳಿದ್ದು ಆ ಮಾತನ್ನ. ವಾಮನ ನೋಡಿದ್ರು, ಆ ವಿಟಿ ನೋಡಿದ್ವಿ ನಾವು, ಎಲ್ಲ ಆಯಿತು. ಬಟ್ ನಿಮಗೆ ನಾರ್ಮಲ್ ಆಗಿ ಏನಾದ್ರು ಕಾನ್ವರ್ಸೇಷನ್ ಮಾಡುವಾಗ ಸಿಕ್ಕಿದಾಗ, ಈಗ ಸಿನಿಮಾ ರಿಲೀಸ್ ಹತ್ರದಲ್ಲಿದೆ, ಏನು ಹೇಳ್ತಾರೆ ಅವರು? ಇಲ್ಲ ಮೇಡಮ್, ಪ್ರತಿಯೊಂದು ಸಜೆಷನ್, ನಾನು ಇದೇ ಸಿನಿಮಾ ಅಂತಲ್ಲ, ನಾನು ಯಾವುದೇ ಸಿನಿಮಾ ಮಾಡಿದ್ರು ಅಣ್ಣ ನನಗೆ ಸಜೆಷನ್ಸ್ ಹೇಳ್ತಾನೆ ಇರ್ತಾರೆ. ಈ ಥರ ಮಾಡು, ಪ್ರಮೋಷನ್ಸ್ ಆಗಿರೋದು, ನಾವು ಏನೇ ಒಂದು ಹಿಂಗೆ ನಾನು ಎಸ್ಪೆಷಲಿ ನಾನಂತೂ ಪ್ರತಿಯೊಂದು ಹೆಜ್ಜೆ ಹಿಡಿದ್ರೆ ಇಂಡಸ್ಟ್ರಿ ಅವ್ರು ತಿಳಿಸ್ಬಿಟ್ಟೇ ಮಾಡ್ತೀನಿ, ಅವ್ರಿಗೊಂದು ಗಮನಕ್ಕೆ ತಂದುಬಿಟ್ಟೆ. ಅವ್ರು ಇರೋದು ಹೇಳ್ತಾರೆ, ಈ ತಪ್ಪು ಸರಿ ಮಾಡು ಅಂದರೆ ಈ ಥರ ಮಾಡು, ಪ್ರಮೋಷನ್ಸ್ ಆಗಿರೋದು ಪ್ರತಿಯೊಂದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಎಲ್ಲ ಹೇಳ್ತಾರೆ. ಅವ್ರಿಗೆ ಅದು ಅವಶ್ಯಕತೆ ಇರಲಿಲ್ವಲ್ಲ.
ಏನೋ ಸಿನಿಮಾ ಮಾಡೋ ಆಯ್ತು ಮಾಡ್ಕೋಗಪ್ಪ ಒಳ್ಳೇದಾಗಲಿ ಅಂತ ಹೇಳ್ಬಿಡೋಯ್ತು. ಬಟ್ ನಮ್ಮವರು ನಮ್ಮ ಹುಡುಗರು ಬೆಳೀಲಿ ಅನ್ನೋ ಅದು ಸುಲಭವಾಗಿ ಬರಲ್ಲ ಮೇಡಮ್ ಯಾರಿಗೂ. ಅದೇ ಮೇಜರ್ ರೀಸನ್ ನಮ್ಗೆ ದರ್ಶನ ನಾವು ಅಷ್ಟು ನೀವು ಹೇಳಿದ್ರೆ ಪೂಜಿಸ್ತೀವಿ ಅಂತ ಅದೇ ಕಾರಣ ನಮ್ಗೆ. ಅದೇ ನಾನು ಹೇಳಿದೆ, ಈಗ ಇಷ್ಟಪಡೋದು ಬೇರೆ. ನಂಗೆ ಧನ್ವೀರ್ನ ನೋಡಿದ್ರೆ ಪರ್ಟಿಕ್ಯುಲರ್ಲಿ ನನಗೆ ಅನ್ಸೋದು ಇವಾಗ ಅಂತ ಅಲ್ಲ, ಈಗ ಮೋಸ್ಟ್ಲಿ ತುಂಬಾ ವೈರಲ್ ಆಗಿದೆ ಅಥವಾ ನಿಮ್ ಬಾಂಡು ಜನಕ್ಕೆ ಗೊತ್ತಾಗಿದೆ. ನಾವು ಅವಾಗಿಂದನೂ ನೋಡಿದೀವಿ, ನೀವು ಅವ್ರ ಬಗ್ಗೆ ಮಾತಾಡೋದ್ ಕೇಳಿದೀವಿ. ಅವ್ರ ಪ್ರೆಸೆನ್ಸ್ ಅಲ್ಲಿ ಮಾತಾಡೋದಲ್ಲ, ಅವ್ರು ಇಲ್ದಿದ್ದಾಗ್ಲೂ ಈ ಮನುಷ್ಯ ಅವ್ರನ್ನ ಎಷ್ಟು ಅಣ್ಣ ಅಣ್ಣ ಅಂದ್ರೆ ಅದೆಷ್ಟು ಇದ್ ಮಾಡ್ತಿದ್ರು ಅಂತ ನೋಡಿದೀವಿ. ಸೊ ಹಂಗಿರುವಾಗ ಈಗ ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಈ ತರ ಎಲ್ಲ ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಓವರ್ ಆಲ್ ಆಗಿ ಈ ವಿಷಯ ಇಷ್ಟೊಂದು ಈಗ ನಿಮ್ದು ಅವ್ರದ್ದು ಬಾಂಡೇ ಪರ್ಟಿಕ್ಯುಲರ್ಲಿ ಜನ ಮಾತಾಡ್ತಾ ಇದಾರಲ್ಲ, ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಂದೊಂದ್ಸಲ ಅಂದ್ರೆ ಇದೇನೋ ಜಾಸ್ತಿ ಆಗ್ತಿದೆ ಅನ್ಸುತ್ತಾ, ಅಥವಾ ಇದ್ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೆ ಈಗ ಅನ್ಸುತ್ತಾ? ಏನ್ ಅನ್ಸುತ್ತೆ ಧನ್ವೀರಿಗೆ? ಏನ್ ಪರ್ಸನಲಿ ಫೀಲ್ ಆಗುತ್ತೆ? ನನ್ಗೆ ಆ ಥರದ್ದೆಲ್ಲ ಯಾವ್ದು ತಲೆಗೂ ಹಾಕೊಂಡಿಲ್ಲ ಮೇಡಮ್. ನಾನು ಈಗ ನೋಡಿ, ನೀವು ಹೇಳಿದ್ರಿ ಈಗ ಆಗಿಂದನೂ ಅಣ್ಣನಿಗೆ ಏನು ಬಿದ್ದೀನೋ ಅದೇ ರೀತಿ ಇದ್ದೀನಿ. ಬಟ್ ಈ ಸಿಚುವೇಶನ್ ಆದ್ಮೇಲಿಂದ ಜನ ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ರು. ಬಟ್ ನಾನು ಯಾವ್ದು ತಲೆಗೆ ತಗೊಂಡಿಲ್ಲ. ಅದು ನಮ್ಮ ಕರ್ತವ್ಯ. ನಾನು ಮಾಡಿದ್ರೆ ಅದು ನಮ್ಮ ಕರ್ತವ್ಯ ಮಾಡಬೇಕಾಗಿತ್ತು. ನಾನು ನಿಂತಿದ್ದೀವಿ ಅಷ್ಟೇ, ಅಣ್ಣನ ಜೊತೆಗೆ ಅಕ್ಕನ ಜೊತೆಗೆ ಅಷ್ಟೇ. ಬಟ್ ಅದನ್ನ ಯಾವ್ದು ತಲೆಗೆ ತೊಗೊಂಡು ನಾನು ಒಂದು ಜನ ಮಾತಾಡಿದವ್ರಪ್ಪ ನಾವು ಅದು ಯಾವುದು ನಮ್ಮ ತಲೆಗೂ ಹಾಕೊಂಡಿಲ್ಲ. ಜನ ಮಾತಾಡ್ದಲ್ಲಿ ನಾನು ಅವತ್ತು ಹೆಂಗಿದ್ದೆ ಇವತ್ತಿಗೂ ಅವ್ರ ಜೊತೆ ಹಂಗಿದ್ದೆ ಅಷ್ಟೇ. ಆಮೇಲೆ ತುಂಬಾ ಜನ ಹೇಳೋದು ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ, ಜೊತೆಲಿ ಕುತ್ಕೊಂಡಾಗ ತುಂಬಾ ರೇಗಿಸ್ತಾರೆ ಎಲ್ರಿಗೂ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಖತ್ ಕಾಮಿಡಿ ಮಾಡ್ತಾರೆ. ಆಮೇಲೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ನಿಮ್ಗೆ ದತ್ತನೇ ಇದೆಯಲ್ಲ ಬೆಸ್ಟ್ ಎಕ್ಸಾಂಪಲ್. ದತ್ತ ಮತ್ತೆ ಅನಾಥರು. ಆಮೇಲೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಬನ್ರಿ, ಈ ಯಾರ್ಯಾರು ಸೂಪರ್ ಸ್ಟಾರ್ಗಳು ಎಲ್ಲರೂ ಇದ್ದಾರೆ, ಹೀರೋಗಳಿಗೆ ಕಾಮಿಡಿ ಸೆನ್ಸ್ ಯಾರಿಗೆ ಚೆನ್ನಾಗಿದೆ ಅವರೆಲ್ಲರೂ ಸೂಪರ್ ಸ್ಟಾರ್ಗಳು. ಎಕ್ಸಾಕ್ಟ್ಲಿ. ಅಂಡ್ ತುಂಬಾ ಕಮ್ಮಿ ಜನಕ್ಕೆ ಆ ಸೆನ್ಸ್ ವರ್ಕ್ ಆಗೋದು. ಅದಕ್ಕೆ ಸೂಪರ್ ಸ್ಟಾರ್ಗಳು ಒಂದೇ. ನಾನು ಕಾಮಿಡಿ ಸೆನ್ಸ್ ಇರೋರೆಲ್ಲರೂ ಸೂಪರ್ ಸ್ಟಾರ್ಗಳು. ಬಟ್ ದರ್ಶನ್ ಸರ್ಗೂ ಅದು ಸಿಕ್ಕಾಬಿಟ್ಟೆ ಸಾಕತ್ತೆ. ಆಮೇಲೆ ಅವರೆಲ್ಲ ಕಲ್ತ್ಕೊಂಡು ಬಂದಿರೋರು ತಾನೆ. ನೀನಾಸಮ್ಮ ಕನ್ನಡದ ಮೇಲಿರೋ ಹೋಲ್ಡ್ ಆಗಿರ್ಬೋದು, ಅಥವಾ ಪೇಜ್ ಗಟ್ಲೆ ಡೈಲಾಗ್ಗಳನ್ನ ತಗೊಳ್ಳೋದಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಂಗೆ ಇಲ್ಲ. ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಸಿನಿಮಾ ಬಗ್ಗೆ ಮಾತಾಡಲ್ಲ. ನಾವುಗಳೆಲ್ಲ ಕೂತಾಗ ಅಣ್ಣ 100% 1% ಸಿನಿಮಾ ಮಾತಾಡ್ಬೋದು. ಈ 99% ಬೇರೆನೇ ಟಾಪಿಕ್ಸ್ ಇರುತ್ತೆ, ಪ್ರಾಣಿಗಳು ಅದು ಅಷ್ಟೇ ಇರ್ತಾವೆ. ಸಿನಿಮಾ ಬಗ್ಗೆ ಜಾಸ್ತಿ ಇರಲ್ಲ. ಈಗ ಎಲ್ಲರೂ ಹೇಳ್ತಾರೆ ಕಾಮಿಡಿ ನಾವು ತುಂಬಾ ಎಂಜಾಯ್ ಮಾಡೋ ಜಾನರ್ ಆದ್ರೂನು ತುಂಬಾ ಕಷ್ಟ ಮಾಡೋದಕ್ಕೆ ಕಾಮಿಡಿ. ಆ ಟೈಮಿಂಗ್ ವರ್ಕ್ ಆದ್ರೆ ಮಾತ್ರ ಜನರನ್ನ ನಗ್ಸಕ್ಕಾಗೋದು. ಇಲ್ಲ ಒಂಚೂರು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆದ್ರೂ ಚಿಕ್ಕಣ್ಣ ಅದು ತುಂಬಾ ಕಷ್ಟ ಅಂತ. ನೀವು ಆ ಬ್ಯಾಕ್ ಡ್ರಾಪ್ ಇಂದಾನೇ ಬಂದಿರೋದ್ರಿಂದ ನೀವೀಗ ನಾಯಕ ನಟ ಅಂತ ಅಂದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡ್ರು ಕಥೆಯಲ್ಲಿ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಚಿಕ್ಕಣ್ಣ ಅಂದ್ರೆ ಒಂದೆರಡು ಪಂಚಿಂಗ್ ಲೈನ್ಗಳು ಬೇಕು, ಒಂದ್ ಕಾಮಿಡಿ ಲೈನ್ಗಳು ಬೇಕು ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದನ್ನ ಇಟ್ಕೊಂಡೇ ಹೋಗ್ತೀರಾ ಪ್ರತಿ ಸಿನಿಮಾದಲ್ಲಿ? 100% ಅದನ್ನ ಬಿಟ್ಟು ಹೋಗಲ್ಲ. ಯಾಕೆಂದ್ರೆ ನಮಗೆ ಟ್ರಂಪ್ ಕಾರ್ಡೇ ಕಾಮಿಡಿ. ಅದನ್ನ ಬಿಟ್ಟು ಹೋದ್ರೆ ಈಗ ಜನ ನೋಡಕ್ ಬರೋದು ಈಗ ನನ್ನ ಸಿನಿಮಾಗೆ ಅಂತ ಬಂದ್ರೆ ಕಾಮಿಡಿ ಆಗಿ ಮಜವಾಗಿರೋ ಸಿನಿಮಾ ಅಂತಾನೆ ಬರೋದು. ಅದನ್ನೇ ಬಿಟ್ಬಿಟ್ಟು ಮಾರಿದ್ರು ಇನ್ನೇನಕ್ಕೆ ಬರ್ತಾರೆ? ಈ ಫೈಟ್ ಮಾಡ್ಕೊಂಡು ಈ ಅಟ್ಟಾಸನ್ನೆಲ್ಲ ಮಟ್ಟಾಕಕ್ಕೆ ವಾಮನ ಇದಾರಲ್ಲ, ನಾನ್ ಮಾಡಕ್ ಆಗಲ್ಲ ಅಲ್ಲ. ನಾನು ಬರ್ತಿದಂಗೆ ಲಾಂಗ್ ಇಟ್ಕೊಂಡು ಅಂದ್ರ ಟಾಟಾ ಬಾಯ್ ಬಾಯ್ ಅಂತ ಹೋಯ್ತಿರ್ತಾರೆ ಅಷ್ಟೇ. ಅದ್ರಲ್ಲೂ ಒಂದ್ ಕಾಮಿಡಿ ಪಂಚಿದ್ರೆ ಟ್ರಂಪ್ ಕಾರ್ಡ್ ನೀವು ಹೇಳ್ದಂಗೆ ಒಬ್ಬೊಬ್ರದ್ದು ಒಂದೊಂದು ಪ್ಲಸ್ ಅಂತ. ನಮ್ಮನ್ನ ಏನಕ್ಕೆ ಇಷ್ಟಪಟ್ಟಿರ್ತಾರೆ ಅದನ್ನ ಬಿಟ್ಟು ಬೇರೆ ಹೋಗ್ಲೂಬಾರ್ದು, ಮಾಡ್ಲೇಬಾರ್ದು ಅಂತಲ್ಲ. ಬಟ್ ನಮ್ಮನ್ನ ಏನ್ ಇಷ್ಟಪಡ್ತಾರೆ ಅದನ್ನ ಇಟ್ಕೊಂಡೇ ಎಲ್ಲಾನು ಮಾಡಬೇಕು. ಕಾಮಿಡಿನ ಇಟ್ಕೊಂಡು ಬೇರೆ ಎಲ್ಲಾನು ಅದಕ್ಕೆ ಆ್ಯಡ್ ಮಾಡಬೇಕು. ಎಲ್ಲಾನು ಮಾಡ್ಬಿಟ್ಟು ಕಾಮಿಡಿನ ಬಿಟ್ಬಿಟ್ರೆ ನನ್ಗೆ 100% ನನ್ನ ಸಿನಿಮಾದಲ್ಲಿ ವರ್ಕ್ ಆಗಲ್ಲ. ಈಗ ಆ ಜಾನರ್ ಬಿಟ್ಟು ನಿಮ್ಗೆ ತುಂಬಾ ಫೇವ್ರೆಟ್ ಜಾನರ್ ಯಾವ್ದು? ಯಾವ್ದು? ಕಾಮಿಡಿ ಜಾನರ್ ಬಿಟ್ಟು ಒಂದ್ ಸಿನಿಮಾ ಅಂತ ಬಂದ್ರೆ ನಿಮಗೆ ಫೇವ್ರೆಟ್ ಜಾನರ್ ಯಾವ್ದು? ನೀವು ನೋಡೋದಕ್ಕೆ ಇಷ್ಟಪಡೋದು ಯಾವ್ದು? ಯಾವ ತರದ ಸಿನಿಮಾ? ನಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಗೆ ತುಂಬಾ ನೋಡಕ್ ಇಷ್ಟ ಅಂದ್ರೆ ಫ್ಯಾಮಿಲಿ ಎಮೋಷನ್ಸ್ ಮೂವಿಗಳು. ನಾನು ಯಾವ ಲೆವೆಲ್ಗೆ ಅಂದರೆ ನಾನು ಈ ಸರಿಗಮಪನಲ್ಲೇ ಯಾರಾದರೂ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತಿರೋದು ನನಗೆ. ಸೊ ನನ್ನ ಸಿನಿಮಾಗಳ ಆ ಥರ ನೋಡಿದ್ರೆ ಎಮೋಷನ್ಸು, ತಾಯಿ ಮಗಂದು ಲವ್ವು, ಇನ್ನದ್ ಬಿಟ್ರೆ ಆಕ್ಷನ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ. ಸಿನಿಮಾಗಿಂದ ಬರೋಕ್ಕಿಂತ ಮುಂಚೆ ನಾವು ಫುಲ್ ಡ್ರೀಮಲ್ಲೆಲ್ಲ ಇದು ಹೆಂಗೆ ಎಗಿರ್ತಾರೆ, ಹೀರೋ ಆಗಬೇಕು, ಸಿನಿಮಾಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಅಂದ್ರೆ ಅವ್ನು ನೋಡಿದ್ರೆ ಹಿಂಗೆ ಎಗಿರ್ತಾರಲ್ಲ ಗುರು, ಹಿಂಗ್ ಪಲ್ಟಿ ಎಲ್ಲ ಹೊಡಿತಾರೆ, ಏನ್ ಪವರ್ ಇರುತ್ತೆ. ಈಗೆಲ್ಲ ಮಾಡ್ತಿದ್ದೀರಲ್ಲ ನೀವು? ಬಂದ್ಮೇಲೆ ಗೊತ್ತಾಗಿದೆ ವಾಸ್ತವತೆ, ಹೆಂಗೆ ಎಗಿರ್ತಾರೆ, ಹೊಡೆದವನಿಗೆ ನೋವಾಗತ್ತೆ ಅಂತ. ನಿಮಗೆ
ಮಾಸ್ ಜಾನರ್ ಅಲ್ಲಿ ನಿಮ್ಮನ್ನ ತುಂಬಾ ವಾರ್ಮ್ ವೆಲ್ಕಮ್ ಕೊಟ್ಟಿದ್ದಾರೆ ಜನ. ಅದು ಬಿಟ್ಟು ನಿಮಗೆ ನೋಡೋದಕ್ಕೆ ಇಷ್ಟ ಆಗುವಂತ ಜಾನರ್ಗಳು ಯಾವ್ದು? ನನಗೆ ಪೌರಾಣಿಕ, ಹಿಸ್ಟಾರಿಕಲ್, ಪಿರಿಯಾಡಿಕ್ ಅದು ಮಾಡಕ್ಕೆ ತುಂಬ ಇಷ್ಟ ನನಗೆ ಆಗ್ಲಿಂದ. ಯಾಕಂದ್ರೆ ಪೌರಾಣಿಕ ನನಗೆ ಇಲ್ಲ ಅವಾಗಿಂದ ಡ್ರಾಮಾಸ್ ಎಲ್ಲ ಮಾಡ್ತಿದ್ರಿಂದ ನಂಗೆ ಪೌರಾಣಿಕ ಮಾಡೋದು ತುಂಬ ಆಸೆ. ಒಳ್ಳೆ ಸೂಟ್ ಆಗುತ್ತೆ ಹೈಟು ಪರ್ಸನಲ್. 100% ಯಾವ ಹಿಸ್ಟಾರಿಕಲ್ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಚಿಕ್ಕಣ್ಣವರು? ಮಾಡ್ಬೋದು. ಸಾಕಷ್ಟು ಇದಾವೆ ನಮ್ದು ಐತಿಹಾಸಿಕ. ತುಂಬಾ ಇದಾವೆ. ಅವರು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ಅಂತಿಲ್ಲ, ಬಟ್ ಮಾಡ್ಬೇಕು. ಬೇಜಾನ್ ಟೈಮ್ ಇದೆ, ಆ ತರದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋಣ. ನಮ್ಮ ಕನ್ನಡದ ಹೀರೋಗಳು ತುಂಬಾ ಜನ ಇದ್ದಾರೆ ಅಲ್ವಾ? ಹೌದು. ಅವ್ರದಲ್ಲಿ ಯಾರದನ್ನ ಎತ್ಕೊಂಡು ಒಬ್ಬೊಬ್ಬರದು, ನಮ್ಮ ರಾಜರುಗಳದ್ದು ಒಬ್ಬೊಬ್ಬರದು 10 ಸಿನಿಮಾ ಮಾಡ್ಬೋದು. ಆ ಥರದ ಸ್ಟೋರಿಗಳೆಲ್ಲ ಅದು ಹೇಳಿದ್ರು ಸ್ಟೈಲ್ ನೋಡಿದ್ರೆ ಯಾಕೋ ಬೇರೆ ಥರ ಹೇಳ್ತಾವ್ರು. ನಮ್ಮ ರಾಜರು ಒಬ್ಬೊಬ್ರದ್ದು 10 ಸ್ಟೋರಿ. ಅಂದ್ರೆ ನಾನು ಇತ್ತೀಚೆಗೆ ನೋಡಿರೋದು ಚಿಕ್ಕಣ್ಣ ಈಗ ಅವಾಗ ಮಾತಾಡ್ಸೋದಕ್ಕೂ ಇವಾಗ ನೀವು ಅವ್ರನ್ನ ಈಗ ಮಾತಾಡ್ಸಿ ಈಗ ಒಂದು 3 ವರ್ಷದಲ್ಲಿ ತೂಕವಾಗಿ ಮತ್ತೆ ಇಲ್ಲ ತುಂಬಾ ಓದಿ ತುಂಬಾ ಕೇಳಿ ತುಂಬಾ ತಿಳ್ಕೊಳ್ತಿದ್ದಾರೆ. ಈಗ ಮೊನ್ನೆ ಈಗ ನಾನು ರೀಸೆಂಟ್ ಆಗಿ ಅಲ್ಲಿ ಇಲ್ಲಿ ನೋಡೇ ತಿಳ್ಕೊಂಡಿದ್ದು ಕೃಷ್ಣದೇವರಾಯ ಅವ್ರದ್ದು ಕೇಳಿದ್ರೆ ಅಯ್ಯೋಯ್ಯೋ ಹಿಂಗೆಲ್ಲ ಗುರು ಅಕ್ಕ ಬುಕ್ಕರು, ಮತ್ತೆ ಗಂಡುಗಲಿ ಕುಮಾರರಾಮ, ನಾಲ್ವಡಿ ಕೃಷ್ಣರಾಜ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಇವಾಗ ಏನೇನು ಇದಾವೆ ಈಗೆಲ್ಲ ನಾವು ಮಾಡಿದ್ವಿ ಫೆಸಿಲಿಟೀಸ್ ಅದು ಇದು ಆ ಕಾಲದಲ್ಲೇ ಮಾಡ್ಬಿಟ್ಟವ್ರೆ. ಈ ವಯಸ್ಕರ ಶಾಲೆ ಮಾಡಿದ್ದು ಅವ್ರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮಾಡಿರೋದು ಅವ್ರೆ, ಮಕ್ಕಳಿಗೆ ಎಲ್ಲಾ ಮಕ್ಕಳು ಕೂಲಿ ಮಾಡ್ಕೊಂಡು ಹಂಗೆ ಜಮೀನಲ್ಲಿ ಅದು ಇದು ಆ ಥರದ್ದು ಇರ್ತಿದ್ರು. ಇಲ್ಲ ಮಕ್ಕಳು ಓದ್ಲೇಬೇಕು ಮಸ್ಟ್ ಅಂಡ್ ಶುಡ್ ಅಂತ ರೂಲ್ ತಂದಿದ್ದು ಅವ್ರೆ. ಫಸ್ಟ್ ಹೆರಿಗೆ ಹಾಸ್ಪಿಟ್ಲ್ ಕಟ್ಟಿದ್ದು ಅವ್ರೆ. ಅದನ್ನೇ ಹೇಳಿದ್ದು. ಅಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ತಾ ಇದ್ದಾರೆ. ಈ ಅವಾಗಿಂಗೂ ಮಾತಾಡೋದಕ್ಕೂ ಇವಾಗ ಅವ್ರ ಹತ್ರ ಮಾತಾಡಿದ್ರೆ 5 ನಿಮಿಷ ಮಾತಾಡಿದ್ರೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಅಲ್ಲ ಹಂಗೆ ನಮ್ಮ ರಾಜರು, ನಾನು ಅದು ಸಾರಿ ಹೆಸರು ಮಾರ್ತೆ, ಈ ಮಧುರೆ ಮೀನಾಕ್ಷಿ ಅದನ್ನ ಹಾಳು ಮಾಡಿ ನಮ್ಮ ಹಂಪಿ ತರಾನೇ ಅದಕ್ಕೆ ಅಟ್ಯಾಕ್ ಮಾಡಿ ಹಾಳು ಮಾಡಿ ಪೂಜೆನೇ ಇರ್ಲಿಲ್ವಂತೆ. ಮತ್ತಿರ್ಗ ನಮ್ಮ ರಾಜರು ಹೋಗಿ ಅಲ್ಲಿ ಯುದ್ಧ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿ ನಮ್ ಕನ್ನಡ ರಾಜರಂತೆ. ಹಂಗೆ ತಿರುಪತಿದು ಒಂದು ಹಿಸ್ಟ್ರಿ ಇದೆ. ಇನ್ನೊಂದಿನ ಮಾತಾಡೋಣ. ಒಂದ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಒಂದ್ ಒಳ್ಳೆ ಇಂಟರ್ವ್ಯೂ ಆಯ್ತು. ವಾಮನ ಸೂಪರ್ ಡೂಪರ್ ಹಿಟ್ ಆಗ್ಬೇಕು, ಎಲ್ಲ ಲಕ್ಷಣ ಆಲ್ರೆಡಿ ಕಾಣ್ತಾ ಇದೆ. ಪಾಸಿಟಿವ್ ಆಗಿದೆ. ದೇವ್ರದ 10ನೇ ತಾರೀಕು ಒಂದು ದೊಡ್ಡ ಓಪನಿಂಗ್ ಅಂತೂ 100% ನೋ ಡೌಟ್. ನಮ್ಮ ಎಲ್ಲ ನಮ್ಮ ಈಗ ಧನ್ವೀರ್ಗೆ ಶೋಕ್ದಾರ್ ಅಂತ ಇದೀವಿ. ಏನಾರು ಒಂದು ಟೈಟಲ್ ಚೇಂಜ್ ಆಗ್ಬೇಕಲ್ಲ ಆದಷ್ಟು ಬೇಗ. ಚೇಂಜ್ ಅಂದ್ರೆ ಇನ್ನೂ ಒಂಚೂರು ಏನಾದ್ರು ಆಡ್ ಆಗ್ಬೇಕಲ್ಲ. ಚೆನ್ನಾಗಿದೆ, ಜನ ಕೊಟ್ಟಿರೋದೇ ಖುಷಿ. ಅದನ್ನ ಇಟ್ಕೊಂಡ್ರೆ ಯಾಕೆಂದ್ರೆ ಸಿಗಲ್ಲ ಅಷ್ಟು ಈಸಿಗೆ. ಯಾವಾಗಾದ್ರೂ ಒಬ್ಬರಿಗೆ ಜನ ಪ್ರೀತಿಯಿಂದ ಕರೀತಾರೆ ಅಂದ್ರೆ ತಮಾಷೆ ವಿಷಯ ಅಲ್ಲ. ನೀವು ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಳಕ್ ಆಗಲ್ಲ ಅಲ್ಲ. ಮನ್ಸಾರೆ ಹೃದಯದಿಂದ ಕರಿಬೇಕು. ಸೊ ಅವ್ರು ಅದೇನ್ ಕರೆದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಚೆನ್ನಾಗಿದೆ ಅದು. ಬಟ್ ಆಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಸಿನಿಮಾಗೆ ಅದು ಸಿಕ್ಕಿದ್ದು. ಸುನೀಲ್ ಸರ್ ಕಾಂಬಿನೇಷನ್ ಸೂಪರ್. ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಆಮೇಲೆ ಮತ್ತೆ ನಾನು ಈಗ ಹೇಳ್ತಾ ಇದ್ದೀನಿ, ಅಂದ್ರೆ ನಿಮ್ ಸಿನಿಮಾ ಅಲ್ಲ, ಒಟ್ಟಿಗೆ ಸಿನಿಮಾನೇ ಮಾಡಿಲ್ಲ, ಆದ್ರೂ ಬಂದು ಇವತ್ತು ಕುತ್ಕೊಂಡು ಇನ್ನೊಂದು ಸಿನಿಮಾನೇ. ನಮ್ ಸಿನಿಮಾ ಅಲ್ಲ ಅಂದ್ರೆ ಎಲ್ಲಿ ಬರ್ತಿದ್ದೆ? ನಮ್ ಸಿನಿಮಾನೇ ಅಲ್ಲ, ನಿಮ್ ಸಿನಿಮಾನೇ. ನಿಮಗೆ ನಾ ಹೇಳ್ತಾ ಇರೋದು ಆಕ್ಚುಯಲ್ ವಿಷಯ ಹೇಳ್ತಾರೆ. ನಾನು ನಿಜವಾಗ್ಲೂ ಅವ್ರದ್ದು ಏನೇ ಕೆಲಸ ಇದ್ರು ಮೇಡಮ್, ಅದನ್ನ ಬಿಟ್ಟು ಇವಾಗ ಹೇಳ್ತಾರಲ್ಲ ನಮ್ಮ ಸಿನಿಮಾನೇ ಅಂತ, ಅದೆಲ್ಲರಿಗೂ ಬರಲ್ಲ ಆ ಥರ. ಸೊ ಒಂದು ನನ್ನ ಸಿನಿಮಾ ಅಂದ್ರೆ ರಿಲೀಸ್ ಅಂತ ಇದ್ದಾಗ ಇಲ್ಲ ಮತ್ತೆ ನನಗೊಂದು 3-4 ಡೇಸಿಂದ ಅಂತೂ ಚಿಕ್ಕಬ್ರೋ ಡೈಲಿ ಯಾವಾಗ ಮಾಡೋಣ ಅದ್ರ ಅವಶ್ಯಕತೆ ಇರಲಿಲ್ಲ. ಕೇಳಬೇಕು ಅನ್ನೋದು ಅವ್ರದ್ದೇ 1000 ಕೆಲಸ ಇರುತ್ತೆ, ಅವ್ರದ್ದೇ ಎಷ್ಟೋ ಈಗ ಶೂಟಿಂಗ್ ನಡೀತದೆ ಎಲ್ಲ ಇದೆ. ಬಟ್ ಸ್ಟಿಲ್ ಆ ಟೈಮ್ ಮಾಡಿಕೊಂಡು ಮಾಡೋದಂತ ಇದೆಯಲ್ಲ, ಅದೇ ಮೇಡಮ್ ಎಲ್ಲ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡೇ ಅವರು ಬೆಳಿಬೇಕು, ನಾವು ಬೆಳಿಬೇಕು ಅನ್ನೋ ಎಲ್ಲರಿಗೂ ಬರಲ್ಲ ಅದು. ಸೊ ಅದಕ್ಕೆ ಚಿಕ್ಕಬ್ರೋ ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಮಗೆ ಟೈಮ್ ಕೊಟ್ಟು ನನ್ನ ಸಿನಿಮಾಗೆ ಬಂದು ಈಗ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು.